ಬೆಂಗಳೂರಿನಲ್ಲಿ ಮೊದಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಿಟಿ ಜನರಿಗೆ ನೀರು ಪೂರೈಸೋದಕ್ಕೆ BWSSB ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದೆ. ಅದರಲ್ಲೂ ಈ ಬಾರಿ ಮಳೆ ಇಲ್ಲದ ಕಾರಣದಿಂದ ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇವೆ. ಸದ್ಯ ಬೆಂಗಳೂರಿನ ಕೆರೆಗಳ ಚಿತ್ರಣ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಬೇಸಿಗೆಗೆ ಕೆರೆಗಳೆಲ್ಲ ಖಾಲಿ ಖಾಲಿ, ನೀರಿಲ್ಲದೆ ಜಲಚರಗಳು ವಿಲವಿಲ. ಕಡುಕಪ್ಪು ಬಣ್ಣಕ್ಕೆ ತಿರುಗಿರುವ ಕೆರೆಯ ನೀರು, ಇನ್ನೊಂದು ಕಡೆ ಕೆರೆ ದಡದಲ್ಲಿ ಸತ್ತು ಬಿದ್ದಿರುವ ಮೀನುಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವೈಟ್ಫೀಲ್ಡ್ನ ನಲ್ಲೂರಹಳ್ಳಿ ಕೆರೆಯಲ್ಲಿ. ನಗರದ ಹೊಸಕೆರೆಹಳ್ಳಿ ಕೆರೆಗೆ ಕಲುಷಿತ ನೀರು ಸೇರಿ ಕಡುಕಪ್ಪು ಬಣ್ಣಕ್ಕೆ ತಿರುಗಿದೆ. ಕೆರೆಯ ಸುತ್ತಲೂ ಸಾಕಷ್ಟು ಮನೆಗಳಿದ್ದು ಆ ಎಲ್ಲ ಮನೆಗಳ ಡ್ರೈನೇಜ್ ನೀರೆಲ್ಲ ಕೆರೆಯ ಒಡಲನ್ನ ಸೇರುತ್ತಿದೆ. ಆದರೆ ಪಾಲಿಕೆ ಮಾತ್ರ ಕೆರೆಗಳ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಮುಂದುವರೆಸಿದೆ. ಇತ್ತ ವೈಟ್ಫೀಲ್ಡ್ ನಲ್ಲೂರಹಳ್ಳಿ ಕೆರೆ ಬತ್ತಿ ಹೋಗಿದೆ. ಈ ಕೆರೆ ಯಾವ ಬೇಸಿಗೆಗೂ ಬತ್ತಿದ ಉದಾಹರಣೆನೇ ಇಲ್ಲ. ಸದ್ಯ ಕೆರೆಯಲ್ಲಿನ ನೀರು ಪಾತಾಳ ಕಂಡಿದೆ. ಜೊತೆಗೆ ನೀರು ಕೂಡ ಕಲುಷಿತವಾದ ಪರಿಣಾಮ ಮೀನುಗಳ ಮಾರಣ ಹೋಮ ಆಗಿದೆ. ಮಳೆಗಾಲದಲ್ಲಿ ಮಳೆ ಬಂದರೆ ಕೆರೆ ತುಂಬಿರ್ತದೆ. ಈ ಬೇಸಿಗೆ ಬಂದರೆ ನೀರು ಇರಲ್ಲ. ಅಂದರೆ ಈ ಕಚಡ ನೀರು ಯಾವುದೂ ಬರೋಂಗಿಲ್ಲ ನಮ್ಮ ಕೆರೆಗೆ. ಬರೀ ಮಳೆ ಬಂದರೆ ಮಾತ್ರ ನೀರು, ಬೇರೆ ಔಟ್ಸೈಡ್ ಯಾವುದು ನೀರು ಬರೋಂಗಿಲ್ಲ. ನಮ್ಮ ಗ್ರಾಮಸ್ಥರು ಅವರು ಇವರು ಕಡೆಯಿಂದ ಬಂದೋಬಸ್ತ್ ಮಾಡವ್ರೆ. ಬಟ್ಟು ಇದೇನಾಗಂದರೆ ಇವಾಗ ಬಿಸಿಲು ಜಾಸ್ತಿ, ಮಳೆ ಇಲ್ಲ. ಮಳೆ ಇಲ್ಲದಕ್ಕೆ ಇವಾಗ ಏನಾಗೈತೆ, ಒಣಗಿ ನೀರು ಹೋಗ್ತಾ ಐತೆ. ತುಂಬ ಬಿಸಿಲಿದ್ರೆ ಇನ್ನು ಮೀನು ಇರ್ತದ? ನಾವೇ ಬಿಸಿಲಲ್ಲಿ ಇರೋಕ್ಕಾಗಲ್ಲ, ಇನ್ನು ಮೀನು ಇರ್ತದ? ಒಟ್ನಲ್ಲಿ ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ನೀರಿನ ಸಮಸ್ಯೆ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಆದರೆ BBMP ಮಾತ್ರ ಇರುವಂತಹ ಕೆರೆಗಳನ್ನು ಉಳಿಸುವಲ್ಲಿ ವಿಫಲವಾಗ್ತಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.